ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ಸೊ ಇವತ್ತು ನಾನು ಇನ್ನೊಂದು ವ್ಲಾಗ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ಊರಲ್ಲಿ, ನಮ್ಮ ಒಂದು ಹಳ್ಳಿಲಿ ಯಾವ್ಯಾವ ಹೂವು ಸಿಗುತ್ತೆ, ಅಂದರೆ ಯಾವ್ಯಾವ ಕಾಡು ಹೂವು ಮಳೆಗಾಲದಲ್ಲಿ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಬನ್ನಿ. ನನಗೂ ಕೂಡ ಗೊತ್ತಿಲ್ಲ ಯಾವುದೆಲ್ಲ ಹೂವು ಸಿಗುತ್ತೆ, ನೋಡೋಣ ಬನ್ನಿ. ಹೆಚ್ಚಾಗಿ ಮಳೆಗಾಲದಲ್ಲಿ ಸಿಗುವಂಥದ್ದು ಈ ಹೂವು ರೋಡ್ ಸೈಡೆಲ್ಲ ಇರುತ್ತೆ. ಇದು ನೋಡಿ, ಪರ್ಪಲ್ ಕಲರ್ ಹೂವು. ಇದು ಕಾಡಲ್ಲಿ ತುಂಬ ಇದೆ ಈಗ ಈ ಸೀಸನ್, ಮಳೆ ಸೀಸನಲ್ಲಿ. ಇದೊಂದು ಫೇಮಸ್. ಇವಾಗ ಇದನ್ನು ಕ್ರಾಸ್ ಮಾಡಿಬಿಟ್ಟು ನರ್ಸರಿಯಲ್ಲೆಲ್ಲ ಸಿಗುತ್ತೆ. ಇದರದ್ದು ಹೈಬ್ರಿಡ್ ಗಿಡ ನರ್ಸರೀಸಲ್ಲಿ ಸಿಗುತ್ತೆ. ನಾನು ನೋಡಿದ್ದೀನಿ, ಬ್ಲೂ ಕಲರು ಎಲ್ಲ ಬರುತ್ತೆ ಇದರಲ್ಲಿ, ಬೇರೆ ಬೇರೆ ಟೈಪು. ಆದರೆ ಇದು ಕಾಡು ಹೂವು. ನಮ್ಮ ಮನೆ ಪಕ್ಕ ಕಾಡಲ್ಲೆಲ್ಲ ಇದು ಮಳೆ ಸೀಸನಲ್ಲಿ ತುಂಬ ಇರುತ್ತೆ. ಇದ್ರ ಗಿಡ ಇರುತ್ತೆ, ಬಟ್ ಮಳೆಗಾಲದಲ್ಲಿ ಇದು ಹೂ ಬಿಡುತ್ತೆ. ನೋಡಿ, ಬ್ಯೂಟಿಫುಲ್ ಆಗಿದೆ ಈ ಹೂವು. ಬೇರೆ ಯಾವುದು ಗಿಡ ಇದೆ ನೋಡುವ. ಸೊ ಇಲ್ಲಿ ನೋಡಿ, ಇದು ಒಂದು ರೀತಿಯ ಒಂದು ಹುಲ್ಲಾಯ್ತಾ, ಇದು ಪಂತಿ ಒಂದು ರೀತಿದು. ಇದು ತೋಟದಲ್ಲಾದರೆ ಒಂದಾದರೆ ಸಾಕು, ಇಡೀ ತೋಟಕ್ಕೆ ಹಬ್ಬಿಡುತ್ತೆ. ಸೊ ಇದು ಒಂದು ಬಳ್ಳಿಯಲ್ಲಿ ಮಳೆಗಾಲದಲ್ಲಿ ಹೂ ಬಿಡುತ್ತೆ. ಇದು ಯೆಲ್ಲೋ ಕಲರ್ ಹೂವು. ಇದು ಹೂವು ನೋಡಿ, ಕಿತ್ತು ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಹೂವು ನರ್ಸರೀಸಲ್ಲೂ ನಾನು ನೋಡಿದ್ದೀನಿ, ಪಾರ್ಕಲ್ಲೆಲ್ಲ. ಬಟ್ ಅದರದ್ದು ಗಿಡ ಇದಲ್ಲ, ಬೇರೆ ಬರುತ್ತೆ. ಬಟ್ ಈ ಹೂವು ಅಂತೂ ಸಖತ್ತಾಗಿದೆ. ನಾವಿದನ್ನು ಅಂದರೆ ನಮ್ಮ ತೋಟಕ್ಕೆ ಬಂದರೆ ಕಿತ್ತು ಹಾಕ್ತೇವೆ. ಜಾಸ್ತಿ ಆದರೆ ಇದಾಗುತ್ತೆ ಅಂತ ಹೇಳಿ, ತುಂಬ ಆಗುತ್ತೆ, ಎಲ್ಲ ಕಡೆ ಹಬ್ಬಿಡುತ್ತೆ. ಹುಲ್ಲಾಗಲ್ಲ, ಇದೇ ಆಗುತ್ತೆ ಅಂತ ಹೇಳಿ ನಾವು ಕಿತ್ತು ಹಾಕ್ತೇವೆ. ಬಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಫ್ಲವರ್. ಆಗ ತೋರಿಸಿದ್ದೆ ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತ ಹೇಳಿ. ರೋಡ್ ಸೈಡ್ ಇದು, ಆಯಿತಾ. ಇದು ರೋಡ್ ಸೈಡೇ ಇರೋದು. ಬೇರೆ ಯಾವುದಿದೆ, ಅದರ ಆಪೋಸಿಟ್ ಸೈಡಲ್ಲಿ ಇಲ್ಲೊಂದಿದೆ ಗಿಡ. ಇದು ನೋಡಿ, ಆರೆಂಜ್ ಕಲರು, ಎಷ್ಟು ಚೆನ್ನಾಗಿದೆ ಹೂವು ಅಂತ ಹೇಳಿ ಕಿತ್ತು ತೋರಿಸ್ತೀನಿ. ಒಂದು ಹೂವು ನೋಡಿ, ಇದು ಕಾಡು ಹೂವು, ಆಯಿತಾ. ಇದ್ರದ್ದು ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಅಷ್ಟೇ, ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದರದ್ದು ಎಲೆದು ನ್ಯಾಚುರಲ್ ಶ್ಯಾಂಪ್ ಅಂದರೆ ಕಂಡೀಷ್ನರ್ ಮಾಡ್ಬೋದು ಅಂತ ನೋಡಿದೆ. ನನಗೆ ಒಂದು ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು. ನಮ್ಮ ಮನೆ ಹತ್ರ ತುಂಬ ಸಿಗುತ್ತೆ. ನಾನು ಒಮ್ಮೆ ಟ್ರೈ ಮಾಡ್ತೀನಿ, ನೋಡೋಣ ಆಗುತ್ತಾ ಅಂತ ಕಂಡೀಷ್ನರ್ ಮಾಡಲಿಕ್ಕೆ. ಆ್ಯಂಡ್ ಅನದರ್ ಫ್ಲವರ್ ಇದು. ಇಲ್ಲಿ ನೋಡಿ, ಅದು ತೆಗಿಯೋಕ್ಕಾಗಲ್ಲ, ಸ್ವಲ್ಪ ದೂರ ಇದೆ. ವೈಟ್ ಕಲರ್ ಹೂವು. ಇದೀಗ ಫುಲ್ ಸೀಸನ್ ಇದ್ರದ್ದು. ಇದನ್ನು ನಾವು ಇಟ್ಟೇವು ಅಂತ ಹೇಳ್ತೇವೆ, ಆಯಿತಾ. ಇದರ ಗಿಡವನ್ನು ಇಟ್ಟೇವು ಅಂತ ಹೇಳ್ತೇವೆ. ಇದರದ್ದು ಹೂವೇ ಹೂವು. ಇವಾಗ ಹೂವಿನ ಸೀಸನ್ ಈಗ. ಎಲ್ಲಿ ಬ್ಯೂಟಿ ನೋಡಿ, ಇಟ್ಟೇವಿದು. ಇದೇ ನಾನು ಹೇಳಿರೋದು, ಇಟ್ಟೇವು ಅಂತ ಹೇಳಿ. ಇಲ್ಲಿ ನೋಡಿ, ಸಚ್ ಬ್ಯೂಟಿಫುಲ್. ನೋಡಿ, ಈ ಥರ ಮಲ್ಲಿಗೆ ಥರ ಇರುತ್ತೆ. ಈಗ ಇದರದ್ದೇ ಸೀಸನ್, ಅಲ್ಲೆಲ್ಲ ಫುಲ್ ಅದೇ ಇರೋದು ಹೂವು. ನೋಡಿ, ಇನ್ನೂ ಹೂವು, ಆಯಿತಾ. ಇದನ್ನು ನಾವು ನೀರು ಕಡ್ಡಿ ಅಂತ ಹೇಳ್ತಿದ್ವಿ, ಆಯಿತಾ. ಚಿಕ್ಕವರಿರ್ಬೇಕಾದ್ರೆ ಇದ್ರದ್ದು ಕಡ್ಡಿಲಿ ಸ್ಲೇಟ್ನೆಲ್ಲ ಉಜ್ಜುತ್ತಾ ಇದ್ವಿ. ನೀರು ಬರುತ್ತೆ ಅದರಲ್ಲಿ ಈ ಸೀಸನಲ್ಲಿ ಹೂ ಬಿಡುತ್ತೆ. ಸಣ್ಣ ಹೂವು, ಹಾವು ಥರ ನೋಡಿ, ಈ ಥರ
ಸಣ್ಣ ಹೂವು. ನನ್ನ ಕೈ ನೋಡಿ ಆವಾಗ ಒಂದು ಮುಟ್ಟಿದ್ನಲ್ಲ ಫುಲ್ ಇದಾಗಿದೆ. ಹೋಗಿ ಆಯಿತಾ. ನಾನೀಗ ತೋರಿಸಿದ ಹೂವುಗಳು ಎಷ್ಟಿದೆ ಅಂತ ಹೇಳಿ. ಜಸ್ಟ್ ಒಮ್ಮೆ ನೋಡಿ, ಫುಲ್ ರೋಡ್ ಸೈಡೆಲ್ಲ ಅದೇ. ಇಲ್ಲಂತೂ ನೋಡಿ ಒಳ್ಳೆ ಪಾರ್ಕ್ ಥರ ಫೀಲ್ ಆಗ್ತಿದೆ. ಇದು ಕಾಡಾಯ್ತಾ ನೋಡಿ, ಇಡೀ ಪಾರ್ಕೇ ಇದು. ಪಾರ್ಕಲ್ಲಿ ಹೂ ಬಿಟ್ಟ ಥರ ಹೂ ಬಿಟ್ಟಿದೆ ನೋಡಿ ಹೇಗಿದೆ ಅಂತ ಹೇಳಿ. ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಗಾಯ್ಸ್. ಫುಲ್ಲು ಗಿಡ ಇದರದು. ಈಗ ನಾನು ಕೆಲವೊಂದು ಗಾರ್ಡನ್ಸಲ್ಲೂ ಕೂಡ ನೋಡಿದ್ದೀನಿ, ತಗೊಂಡು ಹೋಗಿ ನೆಟ್ಟಿದ್ದಾರೆ ಅನಿಸುತ್ತೆ. ಕೆಲವ್ರ ಮನೆಯಲ್ಲೂ ಸಿಗುತ್ತೆ ಇದು. ಈ ಹೂ ಮನೆಯಲ್ಲೂ ನೆಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಕಾಡು ಹೂ, ಇದ್ರ ಹೆಸರು ಗೊತ್ತಿಲ್ಲ. ನೋಡಿ ಇಲ್ಲಿ ಗಿಡ ಪೂರ್ತಿ ಅದೇ ಹೂ. ಇದು ಏನು ಗೊತ್ತಾ, ಕೆಲವೊಂದು ಹಾರದಲ್ಲೆಲ್ಲ ಹಾಕಿರ್ತಾರಲ್ಲ ಆ ಥರ ಇದೆ. ಹೌದಲ್ಲ, ಚೆನ್ನಾಗಿದೆ ಇದು. ಇದು ಕಾಡಲ್ಲಿ ಆಗುವ ಕೇಪಲ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಕಾಡಲ್ಲಿ ಆಗೋ ಹೂವು. ಇದರದ್ದು ಹೈಬ್ರಿಡ್ ಈಗ ಮಾಡಿ ಮನೆಯಲ್ಲೆಲ್ಲ ಪಾರ್ಕಲ್ಲೆಲ್ಲ ಇದೆ. ಬೇರೆ ಕಲರ್ ಬರುತ್ತೆ. ನಮ್ಮನೆಯಲ್ಲೂ ಕೆಲವು ಕಲರ್ ಇದೆ, ತೋರಿಸ್ತೀನಿ ಇಲ್ಲಿ. ಇದು ನಮ್ಮ ಮನೇಲಿರುವಂತಹ ಒಂದು ಹೈಬ್ರಿಡ್ ಕೇಪಲ ಹೂವು. ಇದು ಆರೆಂಜ್ ಕಲರ್. ಇನ್ನೊಂದು ಜಾತಿ, ಇದು ಒಂಥರ ಯೆಲ್ಲೋ ಕಲರ್ ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಇದು ಒಂಥರ ಪಿಂಕ್ ಆ್ಯಂಡ್ ತುಂಬ ರೆಡ್ ಥರ ಕಲರ್. ಇದೊಂದು ಅದರದ್ದೇ ಹೈಬ್ರಿಡ್. ಇದು ಆರೆಂಜ್ ಕಲರ್ ಗೊಂಚಲಾಗುತ್ತೆ ತುಂಬ. ಕಾಡು ಹೂವು ಇದೇನು ಅಂತ ಗೊತ್ತಿಲ್ಲ, ಇದ್ರ ಹೆಸರು ಗೊತ್ತಿಲ್ಲ. ಚೆನ್ನಾಗಿದೆ ಅವೆಲ್ಲ, ತುಂಬ ಬೆಳೆದಿದೆ ಇದು. ನೋಡಿ ಈ ಥರ ಒಂಥರ ಗರಗಸ ಥರ ಇದ್ರದ್ದು. ಇದು ಫುಲ್ ಇದೇ ಆಗಿಬಿಟ್ಟಿದೆ ಇಲ್ಲಿ ನೋಡಿ, ಈ ಕಡೆಯಿಂದ ಇದೆ ಒಂದು ಹೂವು ಆಯಿತಾ. ನಾವು ಇದನ್ನು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ವಿ ಇದರ ಜೊತೆ. ಯಾವುದು ಅಂತ ಹೇಳಿದ್ರೆ ಇದು ನೋಡಿ, ಇದು ನಾವು ಟಿಪ್ ಅಂತ ಆಟ ಆಡ್ತಿದ್ವಿ. ಸೌಂಡ್ ಬರುತ್ತೆ ಟಿಪ್ ಅಂತ ಪ್ರೆಸ್ ಮಾಡಿದರೆ. ಇದು ಒಂದು ಹೂವು, ಮಳೆಗಾಲದಲ್ಲಿ ಆಗೋದು ಇದು. ಇಲ್ಲಿ ನೋಡಿ ಅಂತೆ, ಇದು ಯಾವುದೇ ಹೂವಲ್ಲ, ಇದು ಗಾಂಧಾರಿ ಮೆಣಸು, ವೈಟ್ ಕಲರ್ದು. ಇದು ಪರ್ಫೆಕ್ಟ್, ಅಂದರೆ ಖಾರ ಸ್ವಲ್ಪ ಕಡಿಮೆ, ಬಟ್ ಇದ್ರದ್ದು ಪರಿಮಳ ಅಂತ ಒಂಥರ ತುಂಬ ಚೆನ್ನಾಗಿರುತ್ತೆ ಇದ್ರ ಪರಿಮಳ. ನೋಡಿ ಎಷ್ಟಿದೆ ಅಂತ ಹೇಳಿ, ಇಷ್ಟಾಗಿದೆ. ನಾವಿದನ್ನು ಯೂಸ್ ಮಾಡ್ತೇವೆ ಚಟ್ನಿಗೆಲ್ಲ ನೋಡಿ. ಸೊ ಐ ಆಮ್ ವೆರಿ ಹ್ಯಾಪಿ ಆಯಿತಾ. ನನಗೆ ತುಂಬಾ ಖುಷಿ ಇದೆ. ನಾನು ಈ ಥರದೊಂದು ಪರಿಸರದ ಮಧ್ಯೆ ಇರೋದಕ್ಕೆ. ಯಾಕಂತ ಹೇಳಿದರೆ ಇಲ್ಲಿ ಸಿಗುವಂತಹ ಖುಷಿ, ಇಲ್ಲಿ ಸಿಗುವಂತಹ ನೆಮ್ಮದಿ ಎಲ್ಲೂ ಸಿಗಲ್ಲ ಅನಿಸುತ್ತೆ. ಯಾಕಂತ ಹೇಳಿದರೆ ಇಲ್ಲಿ ಒಂಥರ ಹ್ಯಾಪಿನೆಸ್, ಅದೊಂದು ಬೇರೆಯೇ. ಪ್ರಕೃತಿಯ ಒಂದು ಮಡಿಲಲ್ಲಿ ಇರುವಂಥ ಖುಷಿ ಸಿಗೋದು ಅಪರೂಪ. ನನಗೆ ಸಿಕ್ಕಿದೆ, ಐ ಆಮ್ ವೆರಿ ಹ್ಯಾಪಿ. ಸೊ ಅದನ್ನು ವಿಡಿಯೋದ ಮೂಲಕ ನಿಮಗೆ ಸಹ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ನ ಮೂಲಕ. ಪ್ಲೀಸ್ ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದೆ ಇನ್ನಷ್ಟು ಒಳ್ಳೆಯ ವಿಡಿಯೋಸ್ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ನೋಡಿ ಇಲ್ಲಿ ಇದೊಂದು ಸಣ್ಣ ತೋಡು, ಒಳ್ಳೆ ಇದೆ ಇದು ನೀರು. ಅಂದರೆ ಒಸರು ನೀರಿದು, ಒಸರು ನೀರು ಅಂತ ಹೇಳ್ತೇವಲ್ಲ, ಇದು ಗುಡ್ಡದಿಂದ ಬರೋದು ಒಸರು ನೀರಿದು. ನಾನು ಈಗ ತೋರಿಸಿದ ಟಿಪ್ ಗಿಡ ಇಲ್ಲೂ ಇದೆ.
ಇದೆಲ್ಲ ನಮ್ಮ ತೋಟ. ಇಲ್ಲೊಂದು ಹೂ ಉಂಟಾಯ್ತಾ, ಇದು ನಿಮಗೆ ಗೊತ್ತಿರ್ಬೋದು. ಇದು ಮುಟ್ಟಿದ್ರೆ ಮುನಿ ಅಂತ ಹೇಳ್ತೇವಲ್ಲ, ಅಂದರೆ ಇದರ ಎಲೆ ಮುಟ್ಟಿದ್ರೆ ಇದು ಮುದುಡ್ತದೆ. ನೋಡಿ, ಇದನ್ನು ನಾವು ನಾಚಿಗೆ ಮುಳ್ಳು ಅಂತ ಹೇಳ್ತೇವೆ. ಸೊ ಇದು ಕೂಡ ಈ ಸೀಸನಲ್ಲಿ ಹೂ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೂ. ಈ ನಾಚಿಗೆ ಮುಳ್ಳಿದು ಬೇರಿರುತ್ತಲ್ಲ, ಅದನ್ನು ಕೆಲವೊಂದು ಮೆಡಿಸಿನಲ್ ಇದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದು ತುಂಬಾ ಆಯುರ್ವೇದಿಕ್ ಗುಣ ಹೊಂದಿದೆ. ಸೊ ಇದೊಂದು ಹೂ. ಗೈಸ್, ಇದಿಷ್ಟು ಬರೀ ನಮ್ಮ ಮನೆ ಅಕ್ಕಪಕ್ಕ ಮಳೆಗಾಲದಲ್ಲಿ ಸಿಗುವಂತಹ ಹೂಗಳು. ಸೊ ಇನ್ನಷ್ಟು ಹೂಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ. ಇದು ಲೆಂತ್ ಆಗುತ್ತೆ, ನಾನು ಕೂಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡ್ತೇನೆ. ಸೊ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ.